ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿಯು ಅತಿ ಹೆಚ್ಚು ಮರಿಗಳನ್ನು ಹಾಕುತ್ತದೆ? ಎ ಆನೆ, ಬಿ ಹಂದಿ, ಸಿ ಕುರಿ, ಡಿ ನಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಂದಿ. ಎರಡನೆಯ ಪ್ರಶ್ನೆ, ಹಾವು ಎಷ್ಟು ದೂರದ ವಾಸನೆಯನ್ನ ಗ್ರಹಿಸಬಲ್ಲದು? ಎ 50 ಮೀಟರ್, ಬಿ 5 ಮೀಟರ್, ಸಿ 10 ಮೀಟರ್, ಡಿ 8 ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 5 ಮೀಟರ್. ಮೂರನೆಯ ಪ್ರಶ್ನೆ, ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಯಾವ ರೋಗ ಬರಬಹುದು? ಎ ಪೈಲ್ಸ್, ಬಿ ಕಾಲು ನೋವು, ಸಿ ಮರೆವು, ಡಿ ತಲೆಯ ನೋವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೈಲ್ಸ್. ನಾಲ್ಕನೆಯ ಪ್ರಶ್ನೆ, ಯಾವ ಬಣ್ಣ ಮನೆಯನ್ನ ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತದೆ? ಎ ಕೆಂಪು, ಬಿ ಕೇಸರಿ, ಸಿ ನೀಲಿ, ಡಿ ಹಸಿರು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ಬಣ್ಣ. ಐದನೆಯ ಪ್ರಶ್ನೆ, ಯಾವ ಹಣ್ಣನ್ನ ಹಾಲಿನೊಂದಿಗೆ ತಿನ್ನಬಾರದು? ಎ ಬಾಳೆಹಣ್ಣು, ಬಿ ಆರೆಂಜ್, ಸಿ ಆಪಲ್, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರೆಂಜ್. ಆರನೆಯ ಪ್ರಶ್ನೆ, ಸಿಮೆಂಟ್ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಬಿಹಾರ್, ಸಿ ಮಧ್ಯಪ್ರದೇಶ, ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ. ಏಳನೆಯ ಪ್ರಶ್ನೆ, ತಾಯಿಯ ಎದೆ ಹಾಲಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಇ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಎಂಟನೆಯ ಪ್ರಶ್ನೆ, ಪಾರ್ಲೆಜಿ ಯಾವ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ? ಎ ಭಾರತ, ಬಿ ಅಮೆರಿಕ, ಸಿ ರಷ್ಯಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಒಂಬತ್ತನೆಯ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಯನ್ನ ಯಾವ ದೇಶದಿಂದ ಅಳವಡಿಸಿಕೊಳ್ಳಲಾಗಿದೆ? ಎ ಇಂಗ್ಲೆಂಡ್, ಬಿ ಬ್ರಿಟನ್, ಸಿ ರಷ್ಯಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ಹತ್ತನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಹೆಚ್ಚು ಪ್ರೋಟೀನ್ಸ್ ಕಂಡುಬರುತ್ತದೆ? ಎ ಕುರಿ, ಬಿ ಎಮ್ಮೆ, ಸಿ ಆನೆ, ಡಿ ಕತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುರಿಯ ಹಾಲಿನಲ್ಲಿ. 11ನೆಯ ಪ್ರಶ್ನೆ, ಬಿಳಿ ಬಣ್ಣದ ಸಿಂಹಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಎ ದಕ್ಷಿಣ ಆಫ್ರಿಕಾ, ಬಿ ಇಂಡಿಯಾ, ಸಿ ಅಮೆರಿಕಾ, ಡಿ ದುಬೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಆಫ್ರಿಕಾ. 12ನೆಯ ಪ್ರಶ್ನೆ, ಭಾರತದ ಅತಿದೊಡ್ಡ ಬ್ಯಾಂಕ್ ಯಾವುದು? ಎ HDFC, ಬಿ ICIC, ಸಿ ರಿಸರ್ವ್ ಬ್ಯಾಂಕ್, ಡಿ SBI. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಎ HDFC ಬ್ಯಾಂಕ್. 13ನೆಯ ಪ್ರಶ್ನೆ, ಮಹಾಭಾರತ ಯುದ್ಧ ಯಾವ ಸ್ಥಳದಲ್ಲಿ ನಡೆಯಿತು? ಎ ಕುರುಕ್ಷೇತ್ರ, ಬಿ ಅಯೋಧ್ಯೆ, ಸಿ ಬೃಂದಾವನ, ಡಿ ಇಂದ್ರಪ್ರಸ್ಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುರುಕ್ಷೇತ್ರ. 14ನೆಯ ಪ್ರಶ್ನೆ, ಮರಣ ಹೊಂದಿದವರ ಯಾವ ವಸ್ತುಗಳನ್ನು ನಾವು ಬಳಸಬಾರದು? ಎ ಬಟ್ಟೆಗಳು, ಬಿ ಚಪ್ಪಲಿ, ಸಿ ಒಡವೆ ಅಥವಾ ಬಂಗಾರ, ಡಿ ಹಾಸಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಕೇವಲ 15 ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡ ನಟ ಯಾರು? ಎ ಪುನೀತ್ ರಾಜ್ಕುಮಾರ್, ಬಿ ದರ್ಶನ್, ಸಿ ಯಶ್, ಡಿ ಸುದೀಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪುನೀತ್ ರಾಜ್ಕುಮಾರ್. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.